ಕುಮಾರಿ ಕುಮಾರಿ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾಳೆ ಅಂತ ಹೇಳಿ ನೀವು ಅಂದ್ಕೊಂಡ್ರ? ಸುಳ್ಳು. ಬಿಗ್ ಬಾಸ್ ಮನೆಗೆ ಹೋಗೋದಲ್ಲ, ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಕಂಟಿನ್ಯೂ ಆಗಿಲ್ಲಂತೆ. ಎಲಿಮಿನೇಟ್ ಮಾಡಿ ಮನೆ ಕಳಿಸ್ಕೊಟ್ಟಿದ್ದಾರಂತೆ ಕುಮಾರಿನ. ಹಾಗಾದ್ರೆ ಕುಮಾರಿಯ ಕಣ್ಣೀರಿನ ಜೊತೆಗೆ ಆಟವಾಡಿದ್ರ ಬಿಗ್ ಬಾಸ್? ಆಕೆ ಕಣ್ಣೀರಿನಿಂದ TRP ಗಿಟ್ಟಿಸ್ಕೊಂಡ್ರ ಬಿಗ್ ಬಾಸ್? ಇಷ್ಟೇ ಅಲ್ಲ, ನಿನ್ನ ಕಣ್ಣೀರಿನ ಜೊತೆಗೆ ನಾವಿದ್ದೀವಿ, ನಿನ್ನ ಬೆನ್ನ ಹಿಂದೆ ನಾವು ನಿಲ್ತೀವಿ, ನಿನ್ನ ತಾಯಿಯ ಆರೋಗ್ಯವನ್ನು ನೀನು ಸುಧಾರಿಸ್ಲಿಕ್ಕೆ ನಾವೆಲ್ಲರೂ ನಿನ್ನ ಜೊತೆಗೆ ನಿಲ್ತೀವಿ ಅಂತ ಹೇಳಿ ಈಗ ಆಕೆನ ನಡು ನೀರಿನಲ್ಲಿ ಕೈ ಬಿಟ್ರ. ಹಾಗಾದರೆ ಈಗ ಕುಮಾರಿಯ ಕತೆ ಏನು? ಮುಂದೆ ಆಕೆ ಏನು ಮಾಡ್ತಾಳೆ? ಬಿಗ್ ಬಾಸ್ ಮನೆಗೆ ಹೋಗಬೇಕು, ನನ್ನ ತಾಯಿಯ ಆರೋಗ್ಯವನ್ನು ಸುಧಾರಿಸಬೇಕು, ಹೀಗೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಈ ಅಗ್ನಿ ಪರೀಕ್ಷೆಯ ಸವಾಲಿಗೆ ಬಂದಿದ್ಲು. ಆದರೆ ಆಕೆನ ಮೂಲೆ ಗುಂಪು ಮಾಡಿ 4ನೇ ಸ್ಥಾನಕ್ಕೆ ನಿಲ್ಲಿಸಿ ಆಕೆನ ಮನೆಗೆ ಕಳಿಸುವ ಸಂಚನ್ನು ನಡೆಸಿ ಕೊನೆಗೂ ಆಕೆನ ಎಲಿಮಿನೇಟ್ ಮಾಡಿ ಮನೆ ಕಳಿಸೇ ಬಿಟ್ರ. ಹಾಗಿದ್ರೆ ಬನ್ನಿ, ಅಸಲಿಗೆ ಕುಮಾರಿನ ಏನಕ್ಕೆ ಮನೆ ಕಳಿಸಿದ್ರು? ಅದಷ್ಟೇ ಅಲ್ಲ ನೋಡಿ, ಆಕೆ ಫಿಸಿಕಲ್ ಆಗಿ ಆಟ ಆಡಲಿಕ್ಕೆ ಸಾಧ್ಯವಾಗಿಲ್ಲ ಒಂದು ಟಾಸ್ಕ್ನಲ್ಲಿ. ಅದು ಯಾಕೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಆದರೆ ಆಕೆ ಮಾತಿನಲ್ಲಿ ಬಂಟಿ, ಮಾತಿನಲ್ಲಿ ಚುರುಕಿ. ಆದರೂ ಕೂಡ ಆಕೆನ ಏನಕ್ಕೆ ಬಿಗ್ ಬಾಸ್ ಮನೆಗೆ ಕಳಿಸ್ಲಿಕ್ಕೆ ಇವ್ಯಾರೂ ಕೂಡ ಇಚ್ಛಿಸಲಿಲ್ಲ. ಬನ್ನಿ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಈ ಬಾರಿ ಕಾಮನ್ ಮ್ಯಾನ್ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತೀವಿ ಅಂತ ಅಂದಾಗ ಅದೆಷ್ಟೋ ಜನಸಾಮಾನ್ಯರಿಗೆ ಖುಷಿ ಆಗೋಗ್ಬಿಡ್ತು. ಹೌದಾ, ನಾವು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೋದಾ? ನಮಗೂ ಅವಕಾಶ ಇದೆಯಾ? ಸೆಲೆಬ್ರಿಟಿಗಳ ಜೊತೆಗೆ ನಾವು ಆಟ ಆಡ್ಬೋದಾ? ಹಾಗಿದ್ರೆ ನಾವು ಟ್ರೋಫಿ ಗೆಲ್ಬೋದಾ? 50 ಲಕ್ಷ ರೂಪಾಯಿನ ನಮ್ದಾಗಿಸ್ಕೊಳ್ಬೋದಾ? ಹಾಗಾದರೆ ನಾವು ಈ ಬಾರಿ ಹೋಗೋಣ ಅಂತ ಹೇಳಿ ಅದೆಷ್ಟೋ ಜನ ಅಪ್ಲಿಕೇಶನ್ನ ಹಾಕಿದ್ರು. ಸಾವಿರ ಅಲ್ಲ, ಲಕ್ಷಗಟ್ಟಲೆ ಜನ ಅಪ್ಲಿಕೇಶನನ್ನು ಹಾಕಿದ್ರು, ಆಡಿಷನ್ಗೆ ಬಂದರು. ಅದೆಷ್ಟೋ ಜನ ವಿಡಿಯೋಗಳನ್ನು ಕಳಿಸ್ಕೊಟ್ರು, ತಮ್ಮ ಟ್ಯಾಲೆಂಟ್ಗಳನ್ನು ಪ್ರೂವ್ ಮಾಡಿಕೊಂಡ್ರು. ಆದರೆ ಇವರು ಅಳೆದು ತೂಗಿ ಒಂದು 60 ಜನನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಕುಮಾರಿ ಅಂತ ಹುಡುಗಿ ಕೂಡ ಒಬ್ಳಿದ್ಲು. ಕುಮಾರಿ ಬಗ್ಗೆ ಹೇಳೋದಾದರೆ ಆಕೆ ಬಡತನದ ಹುಡುಗಿ ಅಂತಂದರೆ ತಪ್ಪಿಲ್ಲ. ಆಕೆ ವಯಸ್ಸು ಬರೀ 20, ಚಿಕ್ಕ ಹುಡುಗಿ. ಡಿಗ್ರಿ 2nd ಇಯರ್ ಏನೋ ಓದ್ತಾ ಇದ್ದಾಳಂತ ಅನ್ಸುತ್ತೆ. ಓದುವುದರ ಜೊತೆಗೆ ಆಕೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ದಾಳೆ. ಜಸ್ಟ್ 150 ರೂಪಾಯಿಗಾಗಿ ದುಡಿತಾ ಇರುವಂಥ ಹುಡುಗಿ. ಆಕೆಗೊಂದು ದೊಡ್ಡ ಕನಸು ಏನಂತಂದರೆ, ನಾನು ಕಾರ್ ತೊಗೋಬೇಕು, ಬಂಗ್ಲೆ ತೊಗೊಳ್ಬೇಕು, ನಾನು ಆ ಮನೆ ಕಟ್ಟಿಸ್ಬೇಕು, ಈ ಮನೆ ಕಟ್ಟಿಸ್ಬೇಕು, ಅಥವಾ ಫಾರಿನ್ಗೆ ಹೋಗಬೇಕು, ಆ ಥರದ್ದಲ್ಲ. ನನ್ನ ತಾಯಿಯ ಆರೋಗ್ಯವನ್ನು ಸರಿ ಮಾಡಬೇಕು, ನನ್ನ ತಾಯಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅನ್ನೋದು ಆಕೆಯ ದೊಡ್ಡದೊಂದು ಕನಸು, ದೊಡ್ಡದೊಂದು ಆಸೆ. ಆದರೆ ಏನು ಮಾಡ್ತೀರಾ? ದುಡ್ಡಿಲ್ಲ. ದುಡಿಬೇಕು ಅಂತಂತಂದರೆ ನೋಡಿ, ಓದಿನ ಜೊತೆಗೆ ಆಕೆ ದುಡಿತಾ ಇದ್ದಾಳೆ. ಇವಾಗ ಸಿಗೋದು ಬರೀ 150-200 ರೂಪಾಯಿ. ಅದರಲ್ಲಿ ಏನು ಕೂಡ ಮಾಡೋಕ್ಕಾಗಂಗಿಲ್ಲ. ಸೊ ಹಾಗಾದರೆ ಈಗ ಹಾರ್ಟ್ ಆಪ್ರೇಷನ್ ಅಂತಂದರೆ ಅದಕ್ಕೆ ತುಂಬ ದುಡ್ಡು ಬೇಕು, ಲಕ್ಷಗಟ್ಟಲೆ ಬೇಕು. ಹೆಂಗೆ ತರೋದು ಅಂತ ಹೇಳಿ ಯೋಚಿಸಿರುವಂತಹ ಕುಮಾರಿಗೆ ಸಿಕ್ಕಿರುವಂಥ ಅವಕಾಶ ಏನು ಅಂತಂತಂದರೆ, ಈ ಕಾಮನ್ ಮ್ಯಾನ್ಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತೀವಿ ಅಂತ ಹೇಳಿ ಈ ಬಿಗ್ ಬಾಸ್ ಹೇಳಿರೋದು. ಸೊ ಆಗ ಎಲ್ಲರೂ ಎಷ್ಟು ಖುಷಿ ಆದ್ರೇನೋ ಗೊತ್ತಿಲ್ಲ, ಈ ಕುಮಾರಿ ಮಾತ್ರ ತುಂಬ ಖುಷಿ ಹೋಗ್ಬಿಟ್ಟಿರ್ತಾಳೆ. ಹೌದಾ, ನನಗೂ ಈ ಥರದೊಂದು ಅವಕಾಶ ಸಿಗುತ್ತಾ? ಹಾಗಾದರೆ ನನ್ನ ಬಡತನಕ್ಕೆ ಒಂದು ಫುಲ್ ಸ್ಟಾಪ್ ಕೊಡ್ಬೋದು, ನಾನು ನನ್ನ ತಾಯಿಯ ಆರೋಗ್ಯವನ್ನು ಸುಧಾರಿಸ್ಬೋದು ಅಂತ ಹೇಳಿ ಕನಸು ಕಾಣ್ತಾ ಬಂದ್ಲು. ಅದಾದ ನಂತರ ಆಕೆ ನೋಡಿ, ಅಂದರೆ ಈ ಬಿಗ್ ಬಾಸ್ನ ಕಾಮನ್ ಮ್ಯಾನ್ ಎಂಟ್ರಿ ಅನ್ನೋದಕ್ಕಿಂತ ಮುಂಚೆ ಆಕೆ ಏನು ಮಾಡ್ತಾಳೆ, ಈ ಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೀಡಿಯೋಗಳನ್ನು ಹಾಕ್ತಾ ವೈರಲ್ ಆಗ್ತಾ ಇರ್ತಾಳೆ ಆಕೆ. ಯಾಕೆ ಅಂತಂದರೆ, ಮುಂದೊಂದು ದಿನ ನನಗೆ ಬಿಗ್ ಬಾಸ್ ಏನಾದರೂ ಅವಕಾಶ ಕೊಟ್ಟು ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಸೆಲೆಬ್ರಿಟಿ ಆಗ್ಬೋದು, ಆಗ ಈ ನಮ್ಮ ಬಡತನ ಎಲ್ಲ ಹೋಗ್ಬಿಡತ್ತೆ, ನನ್ನ ತಾಯಿಯ ಆರೋಗ್ಯವನ್ನು ನಾನು ಸರಿ ಮಾಡ್ಬೋದು ಅಂತ ಹೇಳಿ ಆಕೆ ಇವತ್ತಿಂದಲ್ಲ, ತುಂಬ ದಿನದಿಂದನೇ ಕನಸು ಕಟ್ಕೊಳ್ತಾ ಬಂದಿದ್ದಾಳೆ. ಹಾಗಾಗಿ ತುಂಬ ದಿನಗಳಿಂದ ವಿಡಿಯೋಗಳನ್ನು ಹಾಕ್ಕೊಂಡೇ ಬಂದಿದ್ದಾಳೆ. ಸೊ ಆಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾಳೆ. ಟಿಕ್ಟಾಕ್ನಿಂದನೂ ಕೂಡ ಆಕೆ ವಿಡಿಯೋಗಳನ್ನು ಹಾಕ್ಕೊಂಡು ಬಂದಿರುವಂಥದ್ದು. ಸೊ ಬಿಕಾಸ್ ಏನಂತಂದರೆ, ಬಿಗ್ ಬಾಸ್ಗೆ ಹೋದರೆ ನನಗೂ ಕೂಡ ಏನೆಲ್ಲ ಸಮಸ್ಯೆಗಳಿದಾವಲ್ಲ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈಗ ಇತ್ತೀಚೆಗೆ ಇವರು ಕಾಮನ್ ಮ್ಯಾನ್ಗಳನ್ನು ಕರಿತೀವಿ ಅಂತಂದಾಗ ಆಕೆಗೆ ಫುಲ್ ಖುಷಿ. ಸಿಕ್ತಂಗಾದ್ರೆ ಅವಕಾಶ ಹೋಗ್ಬೋದು ಅಂತ ಹೇಳಿ ಹಂಗು ಹಿಂಗು ಮಾಡಿ ಏನೋ ಈ ಆಡಿಷನ್ಗೆ ಬಂದಳು. ಆಡಿಷನ್ಗೆ ಬಂದಾದಮೇಲೇನೋ ಅಲ್ಲಿಗೇನೋ ಒಂದಿಷ್ಟು ಪ್ರಾಸೆಸ್ಸಲ್ಲಿ ಆಕೆನ ಕೈ ಬಿಡುವಂತಹ ವಿಚಾರಗಳು ಕೂಡ ನಡೆದಿದ್ವಂತೆ. ಆದರೆ ಕೊನೆಗೂ ಆಕೆನ ಸೆಲೆಕ್ಟ್ ಮಾಡ್ಕೊಂಡವ್ರೆ. ಆ 60 ಜನರ ಪೈಕಿ ಕುಮಾರಿ ಕೂಡ ಒಬ್ಬಳಾಗಿರ್ತಾಳೆ. ಕುಮಾರಿ ಎಷ್ಟರ ಮಟ್ಟಿಗೆ ಚಾಲಾಕಿ ಚೂಟಿ ಅಂತಂತಂದರೆ, ಆಕೆಯ ಮಾತಿನ ಮೂಲಕ ಆಕೆಯ ಆ ಒಂದು ನಡವಳಿಕೆ ಮತ್ತು ಆಕೆಯ ನಾಟಿ ಸ್ಟೈಲ್ ಮಾತು, ಆ ಹಳ್ಳಿ ಮಾತು ಮತ್ತು ಸ್ಪಾಂಟೇನಿಯನ್ಸು, ಅದಷ್ಟೇ ಅಲ್ಲದೆ ಆಕೆಯ ಹಿಂದಿನ ನೋವಿನ ಕತೆ, ಕಣ್ಣೀರಿನ
ಕತೆ ಇದೆಲ್ಲವನ್ನು ಕೂಡ ಬಿಚ್ಚಿಟ್ಟಾಗ ಅಲ್ಲಿರುವಂಥ ಜಡ್ಜಸ್ಗಳೆಲ್ಲರೂ ಕೂಡ ಫಿದಾ ಆಗಿ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಕೊಟ್ಬಿಡ್ತಾರೆ. ಸ್ಟಾರ್ ಕಂಟೆಸ್ಟೆಂಟ್ ಆಗ್ತಾಳೆ, ಆಕೆಗೆ ತುಂಬ ಖುಷಿ ಆಗುತ್ತೆ. ಅದಾದ ನಂತರ ಏನು ಪ್ರಾಸೆಸ್ ಬರುತ್ತಂತಂದರೆ ಈ 5 ಜನ ಸ್ಟಾರ್ ಕಂಟೆಸ್ಟೆಂಟ್ನಲ್ಲಿ ಒಬ್ಬರನ್ನ ತೆಗಿಬೇಕಾಗಿರುತ್ತೆ. ಆಗ ಕುಮಾರಿನ ತೆಗಿಯೋ ಅಂತಹ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಅಂತಂದರೆ, ನೋಡಿ ಪೂರ್ಣಿಮಾನ ಹೊರಗಿಟ್ಬಿಡ್ತಾರೆ, 4 ಜನನ ಸೆಲೆಕ್ಟ್ ಮಾಡ್ತಾರೆ. ಸೊ ಆಗ ಪೂರ್ಣಿಮಾ ಈ ಕುಮಾರಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾಳೆ. ವೀಕ್ ಕಂಟೆಸ್ಟೆಂಟ್ ಯಾರು ಅದರಲ್ಲಿ ಅಂತಂದಾಗ ಕುಮಾರಿ ಅಂತ ಹೇಳ್ಬಿಡ್ತಾರೆ. ಸೊ ಕುಮಾರಿಯ ಮತ್ತು ಪೂರ್ಣಿಮಾ ನಡುವೆ ಒಂದು ಟಾಸ್ಕನ್ನು ಅರೇಂಜ್ ಮಾಡ್ತಾರೆ. ಆ ಟಾಸ್ಕ್ ಹೇಗಿರುತ್ತೆ ಅಂತಂದರೆ ಫಿಸಿಕಲ್ ಟಾಸ್ಕ್ ಇರುತ್ತೆ. ನೋಡಿ ಇಲ್ಲಿ ರೌಡಿ ಲೇಡಿ ಪೂರ್ಣಿಮಾ, ಇಲ್ಲಿ ಕುಮಾರಿ ಹೆಂಗಂತಂದ್ರೆ ಆಕೆ ಮಾತಿನಲ್ಲಿ ಬಂಟಿ, ಆದರೆ ಆಕೆಗೆ ಫಿಸಿಕಲ್ ಆಗಿ ಅಷ್ಟಾಗಿ ಅವಳು ಫಿಟ್ ಆಗಿಲ್ಲ. ಹಾಗಿದ್ರೂ ಸಹಿತ ಅವರಿಬ್ಬರ ಮಧ್ಯೆ ಫಿಸಿಕಲ್ ಟಾಸ್ಕ್ ಇಟ್ಟಿರೋದು ಏನಕ್ಕೆ ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ಅಲ್ಲಿ ಆಬ್ವಿಯಸ್ಲಿ ಪೂರ್ಣಿಮಾ ಗೆದ್ಲು, ಕುಮಾರಿ ಸೋತ್ಲು. ಹಾಗಾಗಿ ಸ್ಟಾರ್ ಕಂಟೆಸ್ಟೆಂಟ್ನಿಂದ ಇಲ್ಲೇನಾಗ್ತಾಳೆ, ಕುಮಾರಿ ಔಟ್ ಆಗ್ತಾಳೆ. ಸೊ ಕುಮಾರಿ ಹೊರಗೆ ಬರ್ತಾಳೆ. ಸೊ ನಂತರ ಏನಾಗುತ್ತೆ ನಿಮಗೆ ಗೊತ್ತು, ಹೇಮಲತಾ ಅವರು ಆ ಒಂದು ಟೀಮ್ನಿಂದ ಅವರು ಬಿಟ್ಟು ಹೋಗ್ತಾರಲ್ವಾ. ಸೊ ನಂತರ ಯಾರನ್ನ ಟೀಮ್ ಲೀಡರ್ ಮಾಡೋದು ಅಂತಂದ್ರೆ ಕಿರಣ್ ಶಾಸ್ತ್ರಿನ ಮಾಡ್ತಾರೆ ಎಲ್ಲ ಒಮ್ಮತದಿಂದ. ನಂತರ ಕಿರಣ್ ಶಾಸ್ತ್ರಿ ಟೀಮ್ ಲೀಡರ್ ಆಗ್ತಾರೆ. ಸೊ ನಿನ್ನೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅಂತಂದರೆ ಅದೊಂದು ಫಿಸಿಕಲ್ ಟಾಸ್ಕ್ ಆಗಿರುತ್ತೆ. ಹೇಗೆ ಅಂತಂದರೆ ಆ ಬಾಲ್ನ ಹೋಗಿ ಹಾಕಬೇಕಾಗಿರುತ್ತೆ, ಆ ಟಾಸ್ಕ್ ಆಗಿರುತ್ತೆ. ಸೊ ಅಲ್ಲಿ ಕುಮಾರಿನ ಆ ಟಾಸ್ಕಿಂದ ಹೊರಗಿಡ್ತಾರೆ. ಬಿಕಾಸ್ ಆಕೆಗೆ ಫಿಸಿಕಲ್ ಆಗಿ ಆಟ ಆಡೋಕೆ ಆಗಂಗಿಲ್ಲ, ಫಿಟ್ ಇಲ್ಲ ಅಂತ ಹೇಳಿ. ಸೊ ಆಕೆ ಬುದ್ಧಿವಂತೆ, ಆಕೆನ ನಾನು ಯಾವುದಕ್ಕೆ ಉಪಯೋಗಿಸ್ಕೊತೀನಿ ಅಂತ ಹೇಳಿ ಅಲ್ಲಿ ಕಿರಣೇ ಆಕೆಯಿಂದ ಕೈ ಬಿಟ್ಟಿರ್ತಾರೆ. ಅದಾದ ನಂತರ ಇವತ್ತೊಂದು ಪ್ರಾಸೆಸ್ ಇರುತ್ತೆ. ಏನಂತಂದರೆ 4 ಜನನ ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ, ನಿಂತ್ಕೊಂಡು ನಿಮ್ಮನ್ನು ನೀವೇ ಯಾವುದೋ ಒಂದು ಸ್ಥಾನ ಕೊಟ್ಕೋಬೇಕು ಅಂತ ಹೇಳಿ. ಸೊ ಆಗ ಕುಮಾರಿ ಹೇಳ್ತಾಳೆ ಆಕೆ ತನಗೆ 2ನೇ ಸ್ಥಾನ ಕೊಟ್ಕೊಂಡಿರ್ತಾಳೆ. ಬಿಕಾಸ್ ಏನಂತಂದರೆ ಆಕೆ ಇನ್ನೂ ಫಿಸಿಕಲ್ ಆಗಿ ಏನು ಪ್ರೂವ್ ಮಾಡ್ಕೊಂಡಿಲ್ಲಲ್ವಾ, ಹಾಗಾಗಿ ನಾನು ಫಸ್ಟ್ ಸ್ಥಾನಕ್ಕೆ ಹೋಗಲ್ಲ, 2ನೇ ಸ್ಥಾನ ನಾನು ಕೊಟ್ಕೊತೀನಿ ಅಂತ ಹೇಳಿ ನ್ಯಾಯವಾಗಿ ಹೇಳ್ತಾಳೆ. ನಾನು ಮಾತಿನಲ್ಲಿ ಮಾತ್ರ ಎಲ್ರಿಗೂ ಕುಸ್ತಿ ಕೊಡ್ತೀನಿ, ಮಾತಿನಲ್ಲೇ ಮಸ್ತಿ ಮಾಡ್ತೀನಿ, ನನ್ನ ಜೊತೆಗೆ ಮಾತಿನಲ್ಲಿ ಯಾರಿಗೂ ಕೂಡ ಸೋಲಕ್ಕಾಗಂಗಿಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಆಕೆ. ಆದರೂ ಕೂಡ ಕಿರಣ್ ಶಾಸ್ತ್ರಿ ಏನು ಮಾಡ್ತಾರೆ, ನೀನು ಹೇಳ್ಕೊಂಡಿದ್ಯಾ ಫಿಸಿಕಲ್ ಆಗಿ ನಾನು ವೀಕ್ ಇದ್ದೀನಿ ಅಂತ ಹೇಳಿ, ಸೊ ಹಾಗಾಗಿ ನಾನು ನಿನಗೆ 4ನೇ ಸ್ಥಾನಕ್ಕೆ ಕೊಡ್ತೀನಿ ಅಂತ. ಸೊ ಇಲ್ಲಿ ನೋಡಿ ಚರಣ್ ಏನೂ ಮಾಡಿರೋದಿಲ್ಲ, ಚರಣ್ಗೆ 2ನೇ ಸ್ಥಾನ ಕೊಟ್ಟವ್ರೆ. ಇನ್ನು ಅವರು ಅನನ್ಯ ಬಂದುಬಿಟ್ಟು ಅವರು ಕೂಡ ಏನೂ ಮಾಡಿಲ್ಲ, ಅವ್ರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ, ಸಮಸ್ಯೆ ಇದೆ. ಅದಲ್ಲದೇ ಅವರು ಅಷ್ಟಾಗಿ ಸ್ಪಾಂಟೇನಿಯಸ್ ಆಗಿಯೂ ಕೂಡ ಇಲ್ಲ, ಅದೇನೂ ಇಲ್ಲ, ಸುಮ್ಮನೆ ಅವ್ರು ನೋಡೋಕ್ಕೆ ಚೆನ್ನಾಗಿದ್ದಾರೆ, ಅದು ಬಿಟ್ಟರೆ ಏನೂ ಇಲ್ಲ. ಹಾಗಿದ್ರೂ ಸಹಿತ ಅವ್ರಿಗೆ 3ನೇ ಸ್ಥಾನ. ಸೊ ಇಲ್ಲಿ ಎಷ್ಟು ಅನ್ಫೇರ್ ಅನಿಸುತ್ತೆ ನೋಡಿ, ಚರಣ್ಗೆ 2ನೇ ಸ್ಥಾನ, ಅನನ್ಯಾಗೆ 3ನೇ ಸ್ಥಾನ, ಸೊ ಇಲ್ಲಿ ಕುಮಾರಿಗೆ 4ನೇ ಸ್ಥಾನ. ಸೊ ಮೊದಲನೇ ಸ್ಥಾನ ಆ ಡಾಕ್ಟ್ರಿಗೆ ಹೋಗಿ ಕೊಡ್ತಾರೆ. ಆ ಡಾಕ್ಟರ್ ಫಿಟ್ ಅಂದರೆ ಆಟದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿರೋ ಕಾರಣಕ್ಕಾಗಿ ಅವರಿಗೆ ಕೊಟ್ಟರು. ಕುಮಾರಿಗೆ 4ನೇ ಸ್ಥಾನ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕುಮಾರಿಗೆ ಬೇಕು ಅಂತಲೇ 4ನೇ ಸ್ಥಾನ ಕೊಟ್ರಾ ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ ಕುಮಾರಿನ ನಿಜಕ್ಕೂ ಈ ಆಟದಿಂದ ಹೊರಗಿಟ್ರ ಅಂತ ಅನಿಸ್ತಾ ಇದೆ, ಅಗ್ನಿ ಪರೀಕ್ಷೆಯಿಂದ ಎಲಿಮಿನೇಟ್ ಮಾಡಿದ್ರಾ ಅಂತ ಹೇಳಿ. ಸೊ ಹಾಗಾದರೆ ಈಗ ಎಲಿಮಿನೇಟ್ ಮಾಡಿದ್ರಾ ಅಂತ ಹೇಳ್ತಾ ಇದ್ರಲ್ಲ, ಹೇಗೆ ಅಂತಂತಂದರೆ ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 3-4 ದಿನದಿಂದ ಓಡಾಡ್ತಾ ಇರೋ ಸುದ್ದಿ ಏನು ಅಂತಂದರೆ ಕುಮಾರಿನ ಈಗ ಆಟದಿಂದ ಹೊರಗಿಟ್ಟಿದ್ದಾರೆ, ಮತ್ತೆ ಆಕೆನ ಎಲಿಮಿನೇಟ್ ಮಾಡಿ ಮನೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಕಾದು ನೋಡಬೇಕಾಗತ್ತೆ. ಬಟ್ ಈ ಒಂದು ಪ್ರಾಸೆಸ್ಸನ್ನು ನೋಡಿದಾಗ ಅಂತಂದರೆ ಕಿರಣ್ ಶಾಸ್ತ್ರಿ ತೆಗೆದುಕೊಂಡಿರುವಂಥ ನಿರ್ಧಾರ ನೋಡಿದ್ರೆ, ಈಗ ಆ 4 ಜನರಲ್ಲಿ ಕುಮಾರಿ ವೀಕ್ ಅಂತ ಹೇಳಿ 4ನೇ ಸ್ಥಾನಕ್ಕೆ ಕಳಿಸವ್ರೆ. ಸೊ ಮುಂದೊಂದು ದಿನ ಕುಮಾರಿಗೆ ಆಟನೇ ಆಡೋಕ್ಕಾಗಂಗಿಲ್ಲ, ಆಕೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ನಾಲಾಯಕ್ ಅಂತ ಹೇಳ್ಬಿಟ್ಟು ಆಕೆನ ಮನೆಗೆ ಕಳಿಸ್ಬಿಡ್ತಾರೆ ಏನೋ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಅದರಲ್ಲೂ ಇವತ್ತಿನ ಪ್ರೋಮೋನ ನೋಡ್ತಾ ಇದ್ರೆ ಕುಮಾರಿನ ಪಕ್ಕಾ ಮನೆ ಕಳಿಸ್ತಾರೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಏನಂತಂದರೆ ನೋಡಿ, ಟೀಮ್ ಶ್ರುತಿ 200 ಪಾಯಿಂಟ್ಸ್ನ ಗಳಿಸಿದ್ದಾರೆ, ಹಾಗೆ ಟೀಮ್ ಸಂಗೀತ 200 ಪಾಯಿಂಟ್ಸ್ನ ಗಳಿಸಿದ್ದಾರೆ. ವಿನಯ್ ಗೌಡ ಅವರು ಒಂದು ಆಟ ಸೋತಿರೋ ಕಾರಣಕ್ಕಾಗಿ ಅವ್ರಿಗೆ 100 ಪಾಯಿಂಟ್ಸ್ ಇದೆ. ಇಲ್ಲಿ ಚಂದ್ರನ್ ಶೆಟ್ಟಿ ಅವರ ನಾವು ಆ ಪಾಯಿಂಟ್ಸ್ ಟೇಬಲಲ್ಲಿ ನೋಡಿದ್ರೆ 0 ಪಾಯಿಂಟ್ಸ್ ಇದೆ. ಸೊ ಈಗ ಇವರೆಲ್ಲರೂ ಚೆನ್ನಾಗಿ ಪಾಯಿಂಟ್ಸ್ ಇಟ್ಕೊಂಡಿರೋ ಕಾರಣಕ್ಕಾಗಿ ಅವ್ರು ಯಾವ ಟೀಮ್ನಿಂದನೂ ಕೂಡ ಎಲಿಮಿನೇಟ್ ಮಾಡಿ ಕಳಿಸೋದಿಲ್ಲ. ಚಂದ್ರನ್ ಶೆಟ್ಟಿ ಅವರ ಟೀಮ್ನಿಂದ ಎಲಿಮಿನೇಷನ್ ರೌಂಡ್ ಇರುತ್ತೆ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಮತ್ತೆ ಕುಮಾರಿನ ಬೊಟ್ಟು ಮಾಡಿ ತೋರಿಸಿ ಆಕೆನ ಎಲಿಮಿನೇಟ್ ಮಾಡಿ ಕಳಿಸ್ಬೋದು ಅನ್ಸುತ್ತೆ. ಬಿಕಾಸ್ ಏನಂತಂದ್ರೆ ನೀನು ಫಿಸಿಕಲ್ ಆಗಿ ಆಟನೇ ಆಡಿಲ್ಲ, ನೀನು ಫಿಸಿಕಲ್ ಆಗಿ ವೀಕ್ ಇದೆಯಾ ಅಂತ ಹೇಳಿ ನೀನೇ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಗೇಮನ್ನು ಕೊಟ್ಟಿದ್ದಾರೆ, ಅದು ಕಾಲಿನಿಂದ ಆ ಬಲೂನ್ ಅನ್ನ ಏನು ಮಾಡಬೇಕು, ಕೊಟ್ಟಿರುವಂಥ ಬಾಕ್ಸ್ ಒಳಗಡೆ ಹಾಕಬೇಕಾಗಿರುತ್ತೆ. ಕೊಟ್ಟಿರುವಂಥ ಟಾಸ್ಕ್ ಇದಾಗಿದೆ. ಸೊ ಈ ಟಾಸ್ಕ್ ಅಲ್ಲಿ ಏನಂತಂದ್ರೆ ಕಿರಣ್ ಶಾಸ್ತ್ರಿ ಮತ್ತೆ ಅನನ್ಯ ಭಟ್ ಈ ಆಟವನ್ನು ಆಡ್ಲಿಕ್ಕೆ ಹೋಗಿದ್ದಾರೆ. ಸೊ ಕುಮಾರಿನ ಈ ಆಟಕ್ಕೆ ತಗೊಳ್ಬೋದಾಗಿತ್ತಲ್ಲ, ಕುಮಾರಿಗೆ
ಏನಕ್ಕೆ ಚಾನ್ಸ್ ಕೊಡಲಿಲ್ಲ? ಸೊ ಅಂತಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪೂರ್ಣಿಮಾ ಜೊತೆಗೆ ಕುಮಾರಿ ಒಂದು ಆಟ ಆಡಿದ್ಲಲ್ವಾ, ಸೊ ಹಾಗಾಗಿ ಅನನ್ಯಗೆ ಈ ಚಾನ್ಸ್ ಕೊಡೋಣ ಅಂತ ಹೇಳಿ ಕಿರಣ್ ಶಾಸ್ತ್ರಿ ಆ ರೀತಿ ಯೋಚನೆ ಮಾಡಿರ್ಬಹುದೇನೋ ಗೊತ್ತಿಲ್ಲ, ಅಥವಾ ಕುಮಾರಿ ಆಟ ಆಡ್ತೀನಿ ಅಂದ್ರೂ ಸಹಿತ ಅವಕಾಶ ಕೊಟ್ಟಿಲ್ವೇನೋ ಗೊತ್ತಿಲ್ಲ. ಬಟ್ ಅನನ್ಯಗಿಂತ ಕುಮಾರಿಗೆ ಈ ಆಟವನ್ನು ಕೊಟ್ಟಿದ್ರೆ ಆಟ ಆಡ್ತಿದ್ಲು ಅಂತ ಅನಿಸುತ್ತೆ. ಇಲ್ಲೇನಂತಂದರೆ ಫಿಸಿಕಲ್ ಆಗಿ ಮೈಕೈ ಪರ್ಚ್ಕೊಳ್ಳೋ ಅಂಥದ್ದಿರಲಿಲ್ಲ, ಕಾಮ್ ಆ್ಯಂಡ್ ಕೂಲ್ ಆಗಿ ಈ ಆಟ ಆಡ್ಬೋದಾಗಿತ್ತು. ಸೊ ಕಿರಣ್ ಶಾಸ್ತ್ರಿ ಏನು ಮಾಡ್ಬೋದಾಗಿತ್ತು, ಅನನ್ಯ ಬದಲಾಗಿ ಕುಮಾರಿನ ಹಾಕ್ಕೊಂಡು ಈ ಆಟವನ್ನು ಆಡಿದರೆ ಪಾಯಿಂಟ್ಸ್ ಗಳಿಸ್ಬೋದಾಗಿತ್ತು. ಮತ್ತು ಈ ಆಟದಲ್ಲಿ ಅವರು ಸೋತಿದ್ದಾರೆ, ಸೊ ಹಾಗಾಗಿ 0 ಪಾಯಿಂಟ್ಸ್ ಬಂದಿದೆ. ಸೊ ಈ ರೌಂಡಲ್ಲಿ 0 ಪಾಯಿಂಟ್ಸ್ ಇರೋ ಕಾರಣಕ್ಕಾಗಿ ಚಂದನ್ ಶೆಟ್ಟಿ ಅವರ ಟೀಮ್ನಿಂದ ಒಬ್ಬರನ್ನ ಹೊರ ಹಾಕುವ ಸಾಧ್ಯತೆ ಇರುತ್ತೆ. ಅದನ್ನು ಕುಮಾರಿನೇ ಪಿಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಮ ಪ್ರಕಾರ ಏನು, ಕಾಮೆಂಟ್ ಮಾಡಿ. ಸೊ ಹೀಗಿರುವಾಗ ಈ ಥರದ್ದೊಂದು ಪ್ರಾಸೆಸ್ ಆಗಿಬಿಟ್ರೆ ಸೊ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಅಲ್ಲಿರೋರು ಯಾರಿಗೆ ಎಷ್ಟು ಬಿಗ್ ಬಾಸ್ ನೆಸಸರಿ ಇದೆಯೋ ಗೊತ್ತಿಲ್ಲ, ಕುಮಾರಿಗೆ ಮಾತ್ರ ತುಂಬ ಅಂದರೆ ತುಂಬ ನೆಸಸರಿ ಇದೆ. ಹಾಗೆ ಅರ್ಹತೆಯೂ ಕೂಡ ಆಕೆಗಿದೆ. ಯಾಕಂತಂದರೆ ಆಕೆಯ ಮಾತು TRP ಅಂತಂದರೆ ತಪ್ಪಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಆಟ ಆಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಆಟ ಆಡಿಸ್ತಾಳೆ ಅವಳು. ಮತ್ತು ಎಲ್ಲರನ್ನೂ ಕುಣಿಸ್ತಾಳೆ ಅಂತ ಅನಿಸುತ್ತೆ, ಎಲ್ಲರನ್ನೂ ನಗಿಸ್ತಾಳೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತಾಳವಳು. ಸೊ ಹಾಗಾಗಿ ಕುಮಾರಿಗೆ ಬಿಗ್ ಬಾಸ್ನ ಅವಶ್ಯಕತೆ ತುಂಬ ಇದೆ. ಬಿಗ್ ಬಾಸ್ಗೆ ಅವ್ರಿಗೆ ಕಳಿಸೋದಿಲ್ಲ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಇದಾದ ನಂತರ ಆಕೆಗೆ 50ನೇ ದಿನ ಆದಮೇಲೆ ವೈಲ್ಡ್ ಕಾರ್ಡ್ ಮೂಲಕ ಆಕೆನ ಬಿಗ್ ಬಾಸ್ ಮನೆ ಕಳಿಸ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಏನಂತಂದರೆ ನೋಡಿ, ಈ ಒಂದು ಅವಕಾಶ ಆ ಬಡ ಹುಡುಗಿಗೆ ಸಿಗಬೇಕಾಗಿತ್ತು. ನೋಡಿ, ಈಗ ಆಕೆಯಿಂದ TRP ಎಷ್ಟಾಗುತ್ತೆ ಅಷ್ಟು ತೊಗೊಂಡ್ಬಿಟ್ಟು ಆಮೇಲೆ ಆಕೆನ ಕೈ ಬಿಡುವಂಥ ಈ ಥರದ ಸ್ಟ್ರಾಟಜಿ ಮಾಡಿದ್ದೇ ನಿಜವಾಗಿದ್ದರೆ, ನಿಜ ಹೇಳ್ತೀನಿ, ಬಿಗ್ ಬಾಸ್ ಬಗ್ಗೆ ಎಲ್ರಿಗೂ ಗೌರವ ಏನಿದೆಯಲ್ಲ ಅದು ಕಮ್ಮಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಅಂದರೆ ಜೀ ಕನ್ನಡದಲ್ಲಿ ಅಲ್ವಾ ನಾವು ಜಾಸ್ತಿ ನೋಡೋದು, ಕಣ್ಣೀರಿನ ಕತೆ ಹೇಳ್ಕೊಂಡೆ TRP ಹೈಪ್ ಮಾಡ್ಕೊತಾರೆ ಅಂತ ಹೇಳಿ. ಸೊ ಕಲರ್ಸ್ ಕನ್ನಡದವರು ಹಾಗೆ ಆಗ್ಬಿಟ್ರ ಅಂತ ಅನ್ನಿಸ್ಬಿಡುತ್ತೆ. ಸೊ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.